ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ಮಂಗಳೂರು ಸೌತೆಕಾಯಿ ಇತ್ತು ಮನೇಲಿ, ಹುಳಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟು ಒಂದು ಮೀಡಿಯಮ್ ಸೈಜಷ್ಟು ಮಂಗಳೂರು ಸೌತೆಕಾಯಿನ ಕ್ಲೀನಾಗಿ ಹೆಚ್ಚಿ ಅದನ್ನೇ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡೆ ಒಂದು ಕುಕ್ಕರಲ್ಲಿ ಬೇಳೆನೂ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೌತೆಕಾಯಿನ ಬೇಳೆ ಜೊತೆ ಹಾಕಿ ಬೇಯಿಸಬಾರ್ದು, ಯಾಕೆಂದರೆ ಮೆತ್ತಗಾಗ್ಬಿಡುತ್ತೆ. ಇದನ್ನು ಸಪ್ರೇಟಾಗಿ ಕೂಗಿಸ್ಕೋಬೇಕು. ಸೊ ಬೇಳೆನೂ ಸಪ್ರೇಟು ಮತ್ತು ತರಕಾರಿನೂ ಸಪ್ರೇಟಾಗಿ ಕೂಗಿಸ್ಕೋಬೇಕು. ಇದಕ್ಕೆ ಒಂದು ಸ್ಪೆಷಲ್ ಪುಡಿ ಮಾಡ್ಕೋಬೇಕು. ನಾವು ಮಾಮೂಲಿ ಹುಳಿ ಪುಡಿ ಎಲ್ಲ ಹಾಕ್ತೀವಲ್ಲ, ಅದು ಹಾಕಬಾರ್ದು. ಇದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ ಮತ್ತು ಒಂದು ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದು ಪುಡಿನೇ ಒಂಥರ ಡಿಫ್ರೆಂಟಾಗಿರ್ಬೇಕು ಇದಕ್ಕೆ, ಮಂಗಳೂರು ಸೌತೆಕಾಯಿ ಹುಳಿಗೆ. ನಿಮ್ಗೆ ಉಡುಪಿ ಮಠಗಳಲ್ಲಿ ಹಾಕ್ತಾರಲ್ಲ ಹುಳಿ, ಅದಂತೂ ತುಂಬ ರುಚಿಯಾಗಿರುತ್ತೆ. ಸೇಮ್ ಅದೇ ಥರನೇ ಮಾಡೋದು ಇದನ್ನು. ಧನಿಯಾ ಒಂದು 2 ಸ್ಪೂನಷ್ಟು ಮತ್ತು ಉದ್ದಿನಬೇಳೆ 1 ಸ್ಪೂನಷ್ಟು, 1/4 ಸ್ಪೂನಷ್ಟು ಜೀರಿಗೆ, ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು, ಇದಕ್ಕೆ ಕಡಲೆಬೇಳೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟೇ ಹಾಕಬೇಕು ಇದಕ್ಕೆ. ಸೇಮ್ ಮಠಗಳಲ್ಲಿ ಮಾಡೋ ಥರನೇ ಬರುತ್ತೆ, ದೇವಸ್ಥಾನ ಶೈಲಿಯಲ್ಲಿ ನಿಮಗೆ ಬರುತ್ತೆ ಹುಳಿ ಇದು. ಅದಕ್ಕೆ 1/4 ಸ್ಪೂನ್ಗಿನ್ನ ಒಂಚೂರು ಕಡಿಮೆ ಮೆಂತ್ಯ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ನಿಮಗೆ ಹುಳಿ ಪುಡಿ ಹಾಕಿ ಮಾಡೋ ಹುಳಿಗೂ ಮತ್ತು ಈ ಥರ ನಾವು ಅವಾಗ ಫ್ರೆಶ್ಶಾಗಿ ಹಾಕಿ ಮಾಡೋ ಹುಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಆ ಸ್ಮೆಲ್ಲು ಇದು ಎಲ್ಲ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಅದನ್ನು ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಫಸ್ಟು. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 8ರಿಂದ 9 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಹುರಿಬೇಕು ಮತ್ತು ಕ್ರಿಸ್ಪ್ ಆಗಬೇಕು. ಇದನ್ನು ಹಾಕಿ ಪುಡಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು, ಕಾಯಿನ ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಹುಣಸೆಹಣ್ಣು ರಸ ಮತ್ತು ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕಿದು. ಸೊ ಈಗ ಬೇಳೆನೂ ತರಕಾರಿ ಜೊತೆಗೆ ಹಾಕ್ಬಿಟ್ಟು, ಸೌತೆಕಾಯಿ ಜೊತೆಗೆ ಇಲ್ಲಿ ಕುದಿಯೋಕೆ ಇಟ್ಟಿದ್ನಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಹಾಕಿ ಈಗ ಮಸಾಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಮಂಗಳೂರು ಸೌತೆಕಾಯಿ ಹುಳಿಗೆ, ಅದೇ ಆವಾಗ ಟೇಸ್ಟ್ ಬರೋದು. ಈ ಮಠಗಳಲ್ಲಂತೂ ತುಂಬ ಸ್ವೀಟ್ ಮಾಡಿಬಿಡ್ತಾರೆ ಈ ಮಂಗಳೂರು ಸೌತೆಕಾಯಿ ಹುಳಿ, ಉಡುಪಿ ಮಠದವರು. ಸೊ ನಾವು ಅಷ್ಟು ಹಾಕೋ ಅವಶ್ಯಕತೆ ಇಲ್ಲ. ಬೆಲ್ಲ 1 ಸ್ಪೂನಷ್ಟು, ಬೇಕಾದ್ರೆ ಸ್ವಲ್ಪ ಸಿಹಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ಹುಳಿನೂ ಕುದ್ದಾಯಿತು. ಈಗ ಒಂದು ಕಡೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ, ಈ ಕಡೆ ಅನ್ನನೂ ಆಗಿದೆ. ಸೊ ಮಧ್ಯಾಹ್ನದ ಲಂಚ್ಗೆ ಹುಳಿ, ಅನ್ನ, ಪಲ್ಯ ಎಲ್ಲ ರೆಡಿಯಾಗಿದೆ. ಹಾಗೆ ಇವತ್ತು ಬಾಳೆಕಾಯಿ ಇತ್ತು ಅಂದ್ಬಿಟ್ಟು ಬಜ್ಜಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬಜ್ಜಿನೂ ಇವತ್ತು. ಸೊ ಈಗ ಸರ್ವ್ ಮಾಡ್ತಿದ್ದೀನಿ. ಈ ರೆಸಿಪಿ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಇವತ್ತು ಬೆಳಗ್ಗೆ ಕೋಸು ಪಲ್ಯನೂ ಮಾಡಿದ್ದೆ, ಅದನ್ನು ಹಾಕ್ಬಿಟ್ಟು. ಸೊ ಒಂದು ಪಲ್ಯ ಇರಲೇಬೇಕು ನಮ್ಮ ಮನೇಲಿ ಲಂಚ್ಗೆ, ಯಾವುದಾದ್ರು ಒಂದು ತರಕಾರಿದು. ಹಾಗೆ ಇವತ್ತು ನನ್ನ ಹಸ್ಬೆಂಡು ಮನೇಲಿದ್ದರು ಅಂದ್ಬಿಟ್ಟು ಬಜ್ಜಿನೂ ಮಾಡಿದ್ದೆ. ಸೊ ಅದೆಲ್ಲ ಹಾಕಿ ಸರ್ವ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.